ಸ್ನೇಹಿತರೆ, IPL 2026ರಲ್ಲಿ ಮುಂಬೈ ಇಂಡಿಯನ್ಸ್ ಕೊನೆಗೂ ಮರಳಿ ಘರ್ಜಿಸಿದೆ. ಸತತ 4 ಸೋಲುಗಳಿಂದ ಕಂಗೆಟ್ಟಿದ್ದ ಹಾರ್ದಿಕ್ ಪಾಂಡ್ಯ ಸೈನ್ಯ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಗುಜರಾತ್ ಟೈಟನ್ಸ್ ತಂಡವನ್ನ ಅಕ್ಷರಶಃ ಧೂಳಿಪಟ ಮಾಡಿದೆ. ಇನ್ನು ಪಂದ್ಯದ ಹೈಲೈಟ್ಸ್ ನೋಡುವುದಾದರೆ, ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈಗೆ ರಬಾಡ ಆರಂಭದಲ್ಲೇ ಸತತ 3 ವಿಕೆಟ್ ಕಿತ್ತು ಶಾಕ್ ನೀಡಿದ್ರು. ಇನ್ನು ಸೂರ್ಯಕುಮಾರ್ ಯಾದವ್ ಅಂತಹ ದಿಗ್ಗಜರೇ ಫೇಲ್ ಆದಾಗ ಆಸರೆಯಾಗಿದ್ದು ಯುವ ಆಟಗಾರ ತಿಲಕ್ ವರ್ಮಾ. ಕೇವಲ 45 ಎಸೆತಗಳಲ್ಲಿ 8 ಬೌಂಡರಿ 7 ಸಿಕ್ಸರ್ ಚಚ್ಚಿದ ತಿಲಕ್ ಸಿಡಿಲಬ್ಬರದ ಶತಕ ಸಿಡಿಸಿ ಮುಂಬೈ ಮೊತ್ತವನ್ನ 199ಕ್ಕೆ ತಲುಪಿಸಿದ್ರು. ಇನ್ನು ಬೌಲಿಂಗ್ನಲ್ಲಿ ಅಸಲಿ ಆಟ ಶುರುವಾಗಿದ್ದೇ ಆಗ. ಸ್ಟಾರ್ ವೇಗಿ ಜಸ್ಪ್ರೀತ್ ಬುಮ್ರಾ ವಿಕೆಟ್ ಬರ ಕೊನೆಗೂ ನೀಗಿದೆ. ಹಾರ್ದಿಕ್ ಪಾಂಡ್ಯ ಎಸೆದ ಮಾಸ್ಟರ್ ಪ್ಲಾನ್ನಿಂದಾಗಿ ಪಂದ್ಯದ ಮೊದಲ ಎಸೆತದಲ್ಲೇ ಸಾಯಿ ಸುದರ್ಶನ್ ವಿಕೆಟ್ ಕಿತ್ತ ಬುಮ್ರಾ ಗುಜರಾತ್ಗೆ ಚಳಿ ಬಿಡಿಸಿದ್ರು. ಇವರ ಜೊತೆಗೂಡಿದ 24 ವರ್ಷದ ಯುವ ವೇಗಿ ಅಶ್ವನಿ ಕುಮಾರ್ ಕೇವಲ 24 ರನ್ ನೀಡಿ 4 ವಿಕೆಟ್ ಕಬಳಿಸಿ ಗುಜರಾತ್ ಬ್ಯಾಟಿಂಗ್ ಬೆನ್ನೆಲುಬು ಮೂಡಿದರು. ಇನ್ನು ಕೇವಲ 100 ರನ್ಗಳಿಗೆ ಔಟ್ ಆದ ಗುಜರಾತ್ 99 ರನ್ಗಳ ಬೃಹತ್ ಸೋಲು ಅನುಭವಿಸಿದೆ. ಈ ಗೆಲುವಿನೊಂದಿಗೆ ಮುಂಬೈ ಇಂಡಿಯನ್ಸ್ ಪಾಯಿಂಟ್ಸ್ ಟೇಬಲ್ನಲ್ಲಿ 10ನೇ ಸ್ಥಾನದಿಂದ ನೇರವಾಗಿ 7ನೇ ಸ್ಥಾನಕ್ಕೆ ಜಿಗಿದಿದೆ. ಒಟ್ಟಿನಲ್ಲಿ ಮುಂಬೈ ಇಂಡಿಯನ್ಸ್ ಈಗ ಫಾರ್ಮ್ಗೆ ಮರಳಿದ್ದು ಉಳಿದ ತಂಡಗಳಿಗೆ ಎಚ್ಚರಿಕೆಯ ಗಂಟೆ ಬಾರಿಸಿದೆ. ಸ್ನೇಹಿತರೆ, ನೀವು ಕೂಡ ಕ್ರಿಕೆಟ್ನ ಅಭಿಮಾನಿಯಾಗಿದ್ದರೆ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ಮತ್ತು IPLನಲ್ಲಿ ನಿಮ್ಮ ಫೇವರೇಟ್ ಆಟಗಾರ ಯಾರು ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.